ಇಲ್ಲಿ ಇವತ್ತು ಮುದ್ದಳ್ಳಿ ಗ್ರಾಮಕ್ಕೆ ಯಾವಾರಾದ್ರೂ ಇವತ್ತು ಕರೆಕ್ಟ್ ಆಗಿರೋ ನ್ಯಾಯ ಒದಗಿಸ್ಕೊಡಬಹುದು ಅಂತಕ್ಕೆ ಯೋಗ್ಯವಾಗಿರುವ MLA ಯಾರಾದ್ರೂ ಇದ್ರೆ ಅದು ದರ್ಶನ್ ಧ್ರುವನಾರಾಯಣ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ತಾವು ಕಾನೂನು ಓದ್ಕೊಂಡ್ ಬಂದಿದ್ದೀರಿ, ಬೇರೆ ಯಾರು ಕಾನೂನು ಓದೋದಿಲ್ಲ. ಕಾನೂನಿನ ನಿಯಮಗಳೇನು, ಕಾನೂನು ಪ್ರಕಾರ ಈ ಭೂಮಿನ ಯಾಕೆ ತಗೋಬೇಕು, ಯಾಕೆ ತಗೋಬಾರ್ದು, ಯಾಕೆ ಕೈ ಬಿಡೋದಕ್ಕೆ ಇದು ಯೋಗ್ಯ ಅಂತ ಯಾರಿಗಾರು ಬುದ್ಧಿ ಹೇಳಿ ಅದನ್ನು ತಿದ್ದಿ ಬುದ್ಧಿ ಹೇಳಕ್ಕೆ ಯಾರಿಗಾರು ಇವತ್ತು ಒಂದು ಏನಂತ ಕರಿಬೋದು, ಅಕಾಡೆಮಿಕ್ ಆಗೂ ಕೂಡ ಒಂದು ಸರ್ಟಿಫೈಡ್ ಯಾರ ವ್ಯಕ್ತಿ ಇದ್ರೆ ಅದು ಸ್ವಾಮಿ ನೀವೇನೆ. ನಿಮ್ಮ ತಂದೆಯವರು ಮಾಡಿರೋಂಥ ಒಳ್ಳೆ ಕೆಲಸಗಳ ಆಧಾರದ ಮೇಲೆ ಅವ್ರಿಗಿದ್ದಂಥ ಒಳ್ಳೆ ಹೆಸರು ಮೇಲೆ ನಿಮಗೆ ಜನಗಳು ಓಟ್ ಹಾಕಿದ್ರೆ ನಿಮ್ಮನ್ನು ಗೆಲ್ಸ್ಕೊ ಬಂದಿದ್ದಾರೆ. ಅದನ್ನ ತಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿನ ಭೂಮಿನ ಉಳಿಸ್ಬೇಕು. ಆದರೆ ಇಲ್ಲಿ ವ್ಯವಸ್ಥೆ ಈಗ ಆಲ್ರೆಡಿ 3 ವರ್ಷದಿಂದ ತಾವು ಸಾಕಷ್ಟು ನೀವು ಇದಕ್ಕೆ ಶ್ರಮ ಪಟ್ಟಿದ್ದೀರಿ. ನಿಮ್ಮ ಮೂಲಕ ಒಂದು 3 ವರ್ಷ ತಡೆ ಹಿಡಿದಿದ್ದಾರೆ ಅನ್ನೋ ವಿಚಾರನ ಇವತ್ತು ಗ್ರಾಮದವರು ನಮ್ಮ ಹತ್ರ ಮಾತಾಡ್ಕೊಂಡಿರೋದು ಉಂಟು. ಆದರೆ ಇವತ್ತು ಯಾಕೆ ತಾವು ಕೈ ಬಿಡಕ್ಕೆ ಹೋಗ್ತಿದ್ದೀರಿ, ಇವತ್ತು ಯಾಕೆ ತಾವು ಅಶಕ್ತರಾಗ್ತಾ ಇದ್ದೀವಿ, ನಿಮ್ಮ ಮೇಲೆ ಬೇರೆ ಯಾರು ಒತ್ತಡ ಇರ್ತಾ ಇದಾರೆ, ಯಾವ ಒತ್ತಡ ಇರ್ತಿದ್ದಾರೆ, ಯಾವ ರೀತಿ ಒತ್ತಡಗಳು ಬರ್ತಾ ಇದ್ದಾವೆ? ಯಾಕಂದ್ರೆ ನಾವು ಈ ಜಾಗಕ್ಕೆ ಸ್ಥಳೀಯವಾಗಿ ಹೊಸದಾಗಿ ಇಲ್ಲಿ ಬಂದಿರೋದು. ನಮ್ಗೆ ಇನ್ನೊಂದೇನು ಮಾಹಿತಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಹಿಂದೆ ಇದ್ದವರು ಆಲಿ ಒಬ್ರು ಇಲ್ಲೆಲ್ಲರೂ ಸುತ್ತಲೂ ಅಡ್ವಾನ್ಸ್ ಹಾಕಿಟ್ಕೊಂಡವ್ರಂತೆ 15 ಲಕ್ಷ 5 ಲಕ್ಷ 10 ಲಕ್ಷಕ್ಕೆ. ಈ 5 ಲಕ್ಷ 10 ಲಕ್ಷ 15 ಲಕ್ಷಕ್ಕೆ ಅಡ್ವಾನ್ಸ್ ಹಾಕಿಟ್ಕೊಂಡಿದ್ದವ್ರಿಗೆ ಇವತ್ತು 75 ಲಕ್ಷ ಬರ್ತದಲ್ಲ, ಡಬಲ್ ಆಗೋಯ್ತದೆ. ಅವ್ರದ್ದೊಂದಷ್ಟು ದೊಡ್ಡ ಆಸೆ ಇತ್ತು, ಅಯ್ಯೋ ಇದ್ರಲ್ಲಿ ಡಬಲ್ ಮಾಡ್ಕೋಬಹುದು, ಟ್ರಿಬಲ್ ಮಾಡ್ಕೋಬಹುದು ಅಂತ. ಇವತ್ತು ರೈತರು ಹೋರಾಟ ಕೂತ್ಬಿಟ್ಟವ್ರೆ. ಅವ್ರ ಡಬಲ್ ಟ್ರಿಬಲ್ ಆಸೆಗಳೆಲ್ಲ ಮಣ್ಪಾಲಾಗೋಯ್ತಾ ಇದೆ ಅನ್ನೋದಕ್ಕೋಸ್ಕರ ಊರಲ್ಲೇ ಒಂದಷ್ಟು ಜನ ಎತ್ಕಟ್ಟುವಂಥ ವ್ಯವಸ್ಥೆಗಳು ನಡೀತಾ ಇದೆ ಅಂತೇಳಿ ಎಲ್ಲರೂ ಮಾತಾಡ್ಕೊತಾ ಇದ್ದಾರೆ. ನಿಮ್ಮೆಲ್ರಿಗೂ ಹೇಳೋದು ಒಂದೇ ವಿಚಾರ, ನಿಮಗೆ ಓಟ್ ಹಾಕಿರೋ ಜನಗಳನ್ನ ಬದುಕಿಸಿದ್ರೆ ನಿಮಗೆ ಭವಿಷ್ಯ. ನಿಮ್ಮ ಕಳ್ಳಾಟಗಳು ಇವತ್ತು ಮುಚ್ಕೋಬಹುದು, ನಾಳೆ ಮುಚ್ಕೋಬಹುದು, ನಾಡ್ದು ಆಗೋದೇ ಇಲ್ಲ, ಸಾಧ್ಯ ಇಲ್ಲ. ನೀವು ಮಾಡಿರೋ ಎಲ್ಲ ಪಾಪಕರ್ಮಗಳು ನಿಮ್ಮ ಒಂದಿನ ಆಚೆ ಹಾಕಿ ಆಗ್ತವೆ. ಹಂಗಾಗಿ ನಾನು ಹೇಳ್ತಾ ಇರೋದು, ಈ ಮುದ್ದಳ್ಳಿ ಗ್ರಾಮದಲ್ಲಿ ಹೌದು ಒಂದಷ್ಟು ಜನ ರೈತರುಗಳು ಭೂಮಿ ಕೊಡಕ್ಕೆ ಒಪ್ಕೊಂಡಿರೋದು ಸತ್ಯ, ಇಲ್ಲ ಅಂತ ಹೇಳ್ತಿಲ್ಲ. ಅದರಲ್ಲಿ 2 ವಿಭಾಗ ಇದಾವೆ. ಒಂದು ಯಾರು ಅಂತ ಹೇಳಿದ್ರೆ, ಈ ಗ್ರಾಮಸ್ಥರು ಆರ್ಥಿಕವಾಗಿ ಸಮಸ್ಯೆ ಇರೋವಂಥವ್ರು, ಅವರಿಗೆ ಆದಂಥ ಒಂದಷ್ಟು ಮುಗ್ಗಟ್ಟಿರೋವಂಥವ್ರು ಒಪ್ಕೊಂಡಿದ್ದಾರೆ. ಆಯಾ ಭೂಮಿಗಳನ್ನ ಅವರು ಸ್ವಯಾರ್ಜಿತವಾಗಿ ಭೂಮಿ ಕೊಡೋದು ಅವರ ಇದು ಏನೋ ಹಕ್ಕು, ಅವ್ರು ಕೊಟ್ಕೊಳ್ಳಿ. ಅವ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಅವ್ರ ಸಮಸ್ಯೆ ಇರ್ಬೋದು, ಕೊಟ್ಕೊಳ್ಳಿ. ಇನ್ನೊಂದಷ್ಟು ಜನ ಏನಿದ್ದಾರೆ ಅಂತ ಹೇಳಿದ್ರೆ, ಈ ಗ್ರಾಮದಲ್ಲಿ ವಾಸ ಇಲ್ಲ, ಬೇರೆ ಬೇರೆ ಗ್ರಾಮಗಳಲ್ಲಿದ್ದಾರೆ, ಬಟ್ ಅವ್ರದ್ದು ಭೂಮಿ ಇದೆ. ಆದ್ರೆ ಅವ್ರಿಗೆ ಅಲ್ಲಿ ಅವ್ರ ಗ್ರಾಮಗಳಲ್ಲಿ ಅವ್ರ ಭೂಮಿ ಇದೆ, ಕೃಷಿ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಚ್ಚುವರಿಯಾಗಿರೋ ಭೂಮಿನ 75 ಲಕ್ಷಕ್ಕೆ ಮಾರ್ತೈತೆ ಅಂತ ಅವರು ಕೊಡ್ತಾ ಇರ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಭೂಮಿ ಕೊಡ್ತಾ ಇರೋರ ಬಗ್ಗೆ ನಮ್ಗೆ ಯಾರು ಕಾರ ಚಕ್ಕರ್ ಎತ್ತಾ ಇಲ್ಲ. ಭೂಮಿ ಕೊಡೋದಕ್ಕೆ ಯಾರು ಒಪ್ತಾ ಇಲ್ವೋ ಅವರು ಬಹು ಜನರಿದ್ದಾರೆ, ಬಹು ಹೆಚ್ಚಿನ ಮಂದಿ ಇದ್ದಾರೆ. ನೀವು ಹಿಡುವಳಿಯಲ್ಲೂ ಅವರು ಹೆಚ್ಚುವರಿಯಾಗಿದ್ದಾರೆ, ಸಂಖ್ಯೆಯಲ್ಲೂ ಕೂಡ ಹೆಚ್ಚುವರಿಯಾಗಿದ್ದಾರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಭೂಮಿ ತಗೊಳ್ಳೋದಕ್ಕೆ ಬರಲ್ಲ, ಅದು ಕಾನೂನು ಬಾಹಿರಾಗತ್ತೆ. ಉಚ್ಚ ನ್ಯಾಯಾಲಯ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಎರಡು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ KIDBಯ ಭೂ ಸ್ವಾಧೀನ ಪಡಿಸ್ಕೊಳ್ತೀರಿ ಅದು 2 ರಿಂದ 3 ವರ್ಷದೊಳಗಡೆ ಪ್ರಕ್ರಿಯೆನೇ ಮುಗಿಸ್ಬೇಕು ಅಂತ ಹೇಳ್ತಾರೆ. ಇಲ್ಲಿ 19 ವರ್ಷಗಳ ದೊಡ್ಡ ಅಂತರ ಇದೆ. ಸೊ ಇದು ಕೂಡ ಕಾನೂನು ಬಾಹಿರಾಗ್ತದೆ. ಈಗ ಆಲ್ರೆಡಿ ಕುಷ್ಕಿ ಭೂಮಿ ಬಗ್ಗೆ ಪ್ರಕಾಶಣ್ಣ ಅವ್ರು ಹೇಳಾಗಿದೆ. ಮೂರನೇದೇನಂತ ಹೇಳಿದ್ರೆ, ಇಲ್ಲಿ ಹೆಚ್ಚು ಕಮ್ಮಿ 232 ವಿವಿಧ